ಸಮರ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಸಿಎಂ ಕುರ್ಚಿಯ ಕಿತ್ತಾಟ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಟೀಮ್ ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ವರಿಷ್ಠರನ್ನ ಡಿಕೆ ಶಿವಕುಮಾರ್ ಅವರ ಪರವಾಗಿ ಡಿಕೆ ಸುರೇಶ್ ಅವರು ಲಾಬಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರಾಗಬೇಕು ಹಾಗಾದ್ರೆ ಸಿಎಂ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 2-3 ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ. ಈಗಾಗಲೇ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಲಾಬಿಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನೇ ಸಿಎಂ ಮಾಡಿ ಅಂತ ಹೇಳಿ ಡಿಕೆ ಸುರೇಶ್ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಗೆ ಡಿಕೆ ಸುರೇಶ್ ಅವರು ಒತ್ತಾಯದ ಮೇಲೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪಕ್ಷ ಉಳಿಬೇಕು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ನೀಡಲೇಬೇಕು ನೀವು ಅನ್ನೋ ಒಂದು ಮನವಿಯನ್ನ ಅವರ ಮುಂದೆ ಇಡ್ಲಿಕ್ಕೆ ಡಿಕೆ ಸುರೇಶ್ ಅವರು ಮುಂದಾಗಿದ್ದಾರೆ. ಮಾರ್ಮಿಕವಾಗಿ ಖರ್ಗೆ ಬಳಿ ಹೇಳಿದ್ದಾರಂತೆ ಡಿಕೆ ಸುರೇಶ್ ಅವರು. ಇವತ್ತು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಇಬ್ಬರನ್ನ ಕೂಡ ಒಟ್ಟಿಗೆ ಕರೆಸಿಬಿಟ್ಟು ಸಭೆಯನ್ನ ನಡೆಸುವಂತಹ ಸಾಧ್ಯತೆಗಳಿರುತ್ತೆ. ಒಟ್ಟಿಗೆ ಸಭೆ ಆದ ಮೇಲೆ ಫೈನಲ್ ಆಗಿ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಹೈಕಮಾಂಡ್ ತಿಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಈಸಿಯಾಗಿ ಸಿಎಂ ಪಟ್ಟವನ್ನ ಬಿಟ್ಕೊಡ್ಲಿಕ್ಕೆ ಇಬ್ರು ಕೂಡ ರೆಡಿ ಇಲ್ಲ. ಇಬ್ಬರು ಕೂಡ ಸಮರ್ಥ ನಾಯಕರು. ಇಬ್ಬರಿಗೂ ಕೂಡ ಅವರದ್ದೇ ಆದಂತಹ ಪ್ಲಸ್ ಪಾಯಿಂಟ್ಸ್ ಇದೆ, ತಮ್ಮದೇ ಆದಂತಹ ಹಿಡಿತ ಇದೆ, ತಮ್ಮದೇ ಆದಂತಹ ಇಮೇಜ್ ಕಾಂಗ್ರೆಸ್ ಪಕ್ಷದಲ್ಲಿದೆ, ಕರ್ನಾಟಕ ರಾಜ್ಯದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಯಾರಾಗಬೇಕು ಸಿಎಂ ಅಂತ ಹೇಳಿ ಸಿಎಂ ಕುರ್ಚಿಗೋಸ್ಕರ ಕಿತ್ತಾಟ ನಡೀತಲೇ ಇದೆ. ದೆಹಲಿಗೆ ಬಂದಂತಹ ಸಂದರ್ಭದಲ್ಲೆಲ್ಲ ಕೂಡ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತೇನೆ. ಹಾಗೇನೆ ಈ ಬಾರಿನೂ ಕೂಡ ಭೇಟಿ ಮಾಡಿದ್ದೇನೆ. ಉಳಿದಂತ ವಿಚಾರಗಳನ್ನ ನಮ್ಮ ಪಕ್ಷದ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ನಿಮ್ಗೆ ತಿಳಿಸ್ತಾರೆ. ದೆಹಲಿಗೆ ಬಂದಂತಹ ಸಂದರ್ಭದಲ್ಲೆಲ್ಲ ಕೂಡ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ. ಈಗ ಡಿಕೆ ಶಿವಕುಮಾರ್ ಅವರೇ ಮಾತನಾಡ್ತಾ ಇದ್ದಾರೆ, ಸ್ವತಃ ಬನ್ನಿ ನೋಡೋಣ. ನಾನು ದೆಹಲಿಗೆ ಓಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನೀವು ಒಬ್ಬನೇ ಬರಬೇಕು ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ. ನಾನೊಬ್ಬನೇ ದೆಹಲಿಗೆ ಹೋಗ್ತಾ ಇದ್ದೀನಿ. ಆರೋಗ್ಯಕರವಾಗಿದ್ದೀನಿ. ನನ್ನ ಆರೋಗ್ಯ ಬಹಳ ಉತ್ತಮವಾಗಿದೆ. ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ, ನಮ್ಮ ಕಾಂಗ್ರೆಸ್ ಮಂದಿರ. ಸೊ ಕಾಂಗ್ರೆಸ್ ಪಕ್ಷನೇ ನಮಗೆ ದೊಡ್ಡ ಶಕ್ತಿ. ಸೊ ಅದರಿಂದ ಯಾರಿಗೂ ಅಂತಕ ಬೇಡ. ಇವತ್ತು ನಾನು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಜನ ನಮ್ಗೇನು ಆಶೀರ್ವಾದ ಕೊಟ್ಟಿದ್ದಾರೆ, ಏನು ಮಾತು ಕೊಟ್ಟಿದ್ದಾರೆ, ಏನು ಜನ ನಮ್ಮ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ಲಿಕ್ಕೆ ನಾವೆಲ್ಲ ಸೇರಿ ಶ್ರಮ ಪಡಬೇಕಾಗಿದೆ. ಸೊ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಯದ ಜನತೆ ಪರವಾಗಿರಲಿ. ಕನ್ನಡ ನಾಡಿನ ಜನತೆ, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ನಮಗೆ ಅನುಗ್ರಹಿಸಲಿ. ಸೊ ನಾವು ಈ ಕಾನೂನುಬದ್ಧವಾಗಿ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ ಎಲ್ಲ ಕರ್ನಾಟಕವನ್ನ ಏನು ನಮ್ಮ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೇವೆ, ಅದಕ್ಕೆ ನಿರ್ಮಾಣ ಮಾಡುವಂತ ಕೆಲಸ ಆಗಲಿ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಕಾಂಗ್ರೆಸ್ ಪಾರ್ಟಿ ಈಸ್ ಅವರ್ ಮದರ್, ಟೆಂಪಲ್ ಅಂಡ್ ಎವ್ರಿಥಿಂಗ್. ಸೊ ಮೈ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ DK, please you come alone. I am going alone. With what hope you are going, sir? With what hope you are going, sir? ಇದು ಡಿಕೆ ಶಿವಕುಮಾರ್ ಅವರ ಮಾತುಗಳು. ಸೊ ದೆಹಲಿಗೆ ಬರ್ಲಿಕ್ಕೆ ಬುಲಾವ್ ಬಂದಿದೆ ನನಗೆ. ಸೊ ಡಿಕೆ ಶಿವಕುಮಾರ್ ಅವರು ನೀವು ಒಬ್ಬರೇ ಬರಬೇಕು ಅಂತ ಹೇಳಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯವರು ನನಗೆ ಈಗಾಗಲೇ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈಗ
ದೆಹಲಿಗೆ ಪಯಣವನ್ನ ಬೆಳೆಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಅನ್ನೋದು ನನ್ನ ತಾಯಿ ಇದ್ದ ಹಾಗೆ, ನನ್ನ ದೇವಸ್ಥಾನ ಮಂದಿರ ಎಲ್ಲವೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷವೇ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಏನ್ ಹೇಳುತ್ತೋ, ಹೈಕಮಾಂಡ್ ಏನ್ ಹೇಳುತ್ತೋ, ಸೊ ಆ ರೀತಿಯಾಗಿ ಬದ್ಧವಾಗಿ ನಾವು ಇರ್ತೇವೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರ್ಲಿ, ಸೊ ದೇವರ ಆಶೀರ್ವಾದ ಅನುಗ್ರಹ ಕೂಡ ನನ್ನ ಮೇಲಿರ್ಲಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರವನ್ನ ಅಥವಾ ಅಧಿಕಾರವನ್ನ ಬಹಳ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಅಂತ ಹೇಳಿ ನಿಮ್ಮೆಲ್ಲರ ವಿಶಸ್ ನನಗೆ ಬೇಕು. ನಾನು ಬಹಳ ಆರೋಗ್ಯವಾಗಿದ್ದೇನೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನನಗೆ ದೆಹಲಿಗೆ ಬರಬೇಕು, ನೀವೊಬ್ಬರೇ ಬರಬೇಕು ಅಂತ ಹೇಳಿ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ಈಗ ದೆಹಲಿ ಕಡೆಗೆ ಹೊರಟಿದ್ದೇನೆ ಅನ್ನೋದನ್ನ ದೆಹಲಿಗೆ ಹೊರಡೋದಕ್ಕೂ ಮುಂಚೆ ಮಾಧ್ಯಮಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟು ಹೊರಡ್ತಾ ಇದ್ದಾರೆ. ನನ್ನ ಆರೋಗ್ಯ ಕೂಡ ಬಹಳ ಸುಧಾರಿಸಿದೆ, ಉತ್ತಮವಾಗಿದೆ, ನನಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ. ನನಗೊಬ್ಬರಿಗೆ ಬರಲಿಕ್ಕೆ ಹೇಳಿದ್ದಾರೆ ಅವರು, ಹಾಗಾಗಿ ನಾನೊಬ್ಬ ಹೋಗ್ತಾ ಇದ್ದೇನೆ. ನಾನು ದೆಹಲಿಗೆ ಈಗ ಹೋಗ್ತಾ ಇದ್ದೇನೆ ಅಂತ ಹೇಳಿ ಈಗ ತಾನೇ ಜಸ್ಟ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ತೆರಳಿದ್ದಾರೆ. ಒಬ್ಬನೇ ಬರೋದಕ್ಕೆ ನನಗೆ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ ಇದ್ದ ಹಾಗೆ, ಅದೇ ನನ್ನ ಶಕ್ತಿ, ಅದೇ ನನ್ನ ತಾಯಿ ಇದ್ದ ಹಾಗೆ, ಸೊ ಮಂದಿರ ಇದ್ದ ಹಾಗೆ ನನಗೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವೇ. ಜನ ಈಗ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನ ಮಾಡಿದ್ದಾರೆ. ಜನರ ನಂಬಿಕೆಯನ್ನ ಉಳಿಸಿಕೊಂಡು ಬೆಳೆಸೋದಕ್ಕೆ ಪ್ರಯತ್ನವನ್ನ ನಾವು ಮಾಡ್ತೇವೆ. ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿ ದೆಹಲಿಗೆ ಹೋಗೋದಕ್ಕೂ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಮಾಧ್ಯಮಗಳ ಮುಂದೆ. ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ನೀವು ಒಬ್ಬರೇ ಬರಬೇಕು ಅಂತ ಹೇಳಿ ನನಗೆ ಕಾಲ್ ಬಂತು, ಹಾಗಾಗಿ ನಾನು ಒಬ್ಬನೇ ದೆಹಲಿಗೆ ಹೋಗ್ತಾ ಇದ್ದೇನೆ. ಎಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ಆತಂಕಕ್ಕೆ ಒಳಗಾಗೋದು ಬೇಡ, ನನಗೆ ಪಕ್ಷ ಎಲ್ಲ ಸ್ಥಾನಮಾನವನ್ನ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಒಂದು ವಿಚಾರವನ್ನ ಹೇಳೋದ್ರ ಮುಖಾಂತರ ದೆಹಲಿಗೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನೀವು ಒಬ್ಬನೇ ಬರಬೇಕು ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ. ನಾನೊಬ್ಬನೇ ದೆಹಲಿಗೆ ಹೋಗ್ತಾ ಇದ್ದೀನಿ. ಆರೋಗ್ಯಕರವಾಗಿದ್ದೀನಿ, ನನ್ನ ಆರೋಗ್ಯ ಬಹಳ ಉತ್ತಮವಾಗಿದೆ. ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ, ನಮ್ಮ ಕಾಂಗ್ರೆಸ್ ಮಂದಿರ. ಸೊ ಕಾಂಗ್ರೆಸ್ ಪಕ್ಷನೇ ನಮಗೆ ದೊಡ್ಡ ಶಕ್ತಿ. ಸೊ ಅದರಿಂದ ಯಾರಿಗೂ ಆತಂಕ ಬೇಡ. ಇವತ್ತು ನಾನು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಜನ ನಮ್ಗೇನು ಆಶೀರ್ವಾದ ಕೊಟ್ಟಿದ್ದಾರೆ, ಏನು ಮಾತು ಕೊಟ್ಟಿದ್ದಾರೆ, ಏನು ಜನ ನಮ್ಮ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಲಿಕ್ಕೆ ನಾವೆಲ್ಲ ಸೇರಿ ಶ್ರಮ ಪಡಬೇಕಾಗಿದೆ. ಸೊ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಯದ ಜನತೆ ಪರವಾಗಿರಲಿ. ಕನ್ನಡ ನಾಡಿನ ಜನತೆ, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ನಮಗೆ ಅನುಗ್ರಹಿಸಲಿ. ಸೊ ನಾವು ಈ ಕಾನೂನುಬದ್ಧವಾಗಿ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ ಎಲ್ಲ ಕರ್ನಾಟಕವನ್ನ ಏನು ನಮ್ಮ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೇವೆ, ಅದಕ್ಕೆ ನಿರ್ಮಾಣ ಮಾಡುವಂತ ಕೆಲಸ ಆಗಲಿ. ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ. ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂತ ಹೇಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೆ. ಈಗ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಬುಲಾವ್ ಬಂದಿದೆ. ಅವರು ಕೂಡ ದೆಹಲಿಯತ್ತ ಈಗಾಗಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ದೆಹಲಿ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಯಾವ ರೀತಿಯಾಗಿ ಹಾಟ್ ಸೀಟ್ಗೋಸ್ಕರ ಫೈಟ್ ನಡೀತಾ ಇದೆ, ಏನೆಲ್ಲ ಸರ್ಕಸ್ಗಳಾಗ್ತಾ ಇದೆ? ಪೃಥ್ವಿರಾಜ್, ಇವತ್ತು ಮಧ್ಯಾಹ್ನ ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ 3 ವೀಕ್ಷಕರು ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಹಾಗೂ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಜೊತೆ ಈಗಾಗಲೇ ಮಹತ್ವದ ಸಭೆಯನ್ನು ನಡೆಸುತ್ತಿರುವಂಥದ್ದು. ಈ ಸಭೆಯಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಾಗೆ ಚರ್ಚೆ ಆಗ್ತಿರುವಂಥದ್ದು. ಎಷ್ಟು ಶಾಸಕರು ಯಾರ ಪರವಾಗಿ ನಿಂತಿದ್ದಾರೆ ಅನ್ನೋದು ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಮುಚ್ಚಿದ ಲಕೋಟೆಯಲ್ಲಿ 3 ವೀಕ್ಷಕರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ The court always continues. Of course, we have built this party, we have built this house. I'm a part of it. I'm not alone. I'm a part of it. You always used to say that party is like a mother. Party will give everything to us. Definitely, a mother will give to the child everything, whatever she needs. After all, if anyone is there, it is only the party, no? Minus Congress, everyone is zero. If anyone has become anything, it is only because of the Congress party. When it comes to numbers and other games, you are still saying, I believe in my... ಇವತ್ತೇನಾದ್ರೂ ಆಗಿದೀವಿ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಪಕ್ಷವೇ ಕಾರಣ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು. ಸೊ ಕಾಂಗ್ರೆಸ್ ಪಕ್ಷ ಇಲ್ಲದೆ ಇದ್ರೆ ಯಾವುದು ಕೂಡ ಏನೂ ಇಲ್ಲ, ಎಲ್ಲರೂ ಕೂಡ ಝೀರೋ ಅನ್ನೋ ಒಂದು ವಿಚಾರವನ್ನ
ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಸೊ ಕಾಂಗ್ರೆಸ್ ಪಕ್ಷವೇ ಎಲ್ಲ ಇದ್ದಂಗೆ. ಸೊ ಒಂದು ಮಗುವನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಏನೇನ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ತಾಯಿಗೆ ಗೊತ್ತಿರುತ್ತೆ ಅನ್ನೋ ಒಂದು ವಿಚಾರವನ್ನ ತಮ್ಮ ಪಕ್ಷವನ್ನ ತಾಯಿಗೆ ಹೋಲಿಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. Not organized at that point of time. You came back to the office, you took the responsibility, and that responsibility became the biggest task for you. In 2030, the result has been exposed. Now, your expectations and the party's line, you're also party president. What are you thinking of it, sir? I don't want to comment what has happened earlier, how it happened. See, that is a closed chapter. We had formed the government, we lost the government, we lost a coalition government. Who is responsible? Who is responsible for the victory? Who is responsible for the loss? There is no question of speaking now. Let us not sell the story. Let us sell the future now. The people of Karnataka's commitment, promises, what we have done. That has to be fulfilled now. Let us take the state forward first. You took biggest responsibility of forming a manifesto, sir. You took the organizational things, strategies, tactics. You said result is really important. Do you think that need to be considered, sir? See, in politics, everything will have to be considered. Even the hard work of a small worker who has tied my flag, who has fought in the booths, who has begged for the vote, who have made the numbers in the booth. They are the leaders. They are the roots. Without root, there is no fruit. I believe in it. You always say Sonia Gandhi is just like a mother to me, sir. Let us not discuss much on that. We have a lot of discussion held on that issue. She is our role model. DK Shivakumar ji always becomes emotional, sir, when it comes to connectivity of the karyakartas, workers. It doesn't matter whoever comes to you, you say, I'm standing in favor of you. See, And the whole generation, the whole We young have to see, without workers, how can there be a leader of any political party? those workers, those youngsters now want to see you. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯತ್ತ ಪಯಣವನ್ನ ಬೆಳೆಸಿದ್ದಾರೆ. ಸೊ ಹೋಗೋದಕ್ಕೂ ಮುಂಚೆ ಸಾಕಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಕೆಳಮಟ್ಟದಲ್ಲಿ ಯಾರೆಲ್ಲ ಬೂತ್ ಲೆವೆಲ್ ನಲ್ಲಿ ಇವತ್ತು ಇಷ್ಟೆಲ್ಲ ಮತಗಳು ಕ್ರೋಢೀಕರಣ ಆಗ್ಲಿಕ್ಕೆ ಸಾಧ್ಯ ಆಗಿದ್ದವರು ಅವರೆಲ್ಲರೂ ಕೂಡ ಲೀಡರ್ಗಳು. ಅವ್ರು ಯಾರು ಇಲ್ದಿರ ನಾವ್ ಯಾವತ್ತೂ ಕೂಡ ಈ ಮಟ್ಟಿಗೆ ಜಯವನ್ನ ಸಾಧಿಸ್ಲಿಕ್ಕೆ ಸಾಧ್ಯ. I believe Congress is a family for everyone. It is not for only for certain section. ನೋಡಿ, ದೆಹಲಿಯತ್ತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪಯಣವನ್ನು ಬೆಳೆಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ನನಗೆ ಈಗಾಗಲೇ ನೀವೊಬ್ಬರೇ ಬರಬೇಕು ಅಂತ ಹೇಳಿ ದೆಹಲಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಹೋಗ್ತಾ ಇದ್ದೇನೆ, ನನ್ನ ಆರೋಗ್ಯ ಸ್ಥಿರವಾಗಿದೆ. ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದ ಹಾಗೆ, ನನ್ನ ದೇವಸ್ಥಾನ ಇದ್ದ ಹಾಗೆ, ಎಲ್ಲವೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷವೇ. ಕಾಂಗ್ರೆಸ್ ಪಕ್ಷ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದು ಕೂಡ ಏನೂ ಅಲ್ಲ, ನಾವೆಲ್ಲರೂ ಕೂಡ ಝೀರೋಗಳು. ಇವತ್ತು ನಾವೇನಾದ್ರೂ ಆಗಿದ್ದೀವಿ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಕಾರಣ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದ ಹಾಗೆ. ಒಂದು ಮಗುವಿಗೆ ಯಾವ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಾಗತ್ತೆ, ಯಾವ ರೀತಿ ಬೆಳೆಸಬೇಕು ಅನ್ನೋದು ಪಕ್ಷಕ್ಕೂ ಕೂಡ ಗೊತ್ತಿರುತ್ತೆ. ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು. ಈ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾರ್ಟಿಯನ್ನ DK Suresh ji won from Karnataka. You have many more numbers to bring back. Those be connected, sir? No, we have to. That is our next challenge. We should have at least 20 seats, 18-20 seats. We should win. That is our challenge now. Sir, my final question, I just want to ask one thing, sir. Are you not hopeful to get more responsibilities, sir? See, party will give me responsibility. Why should I worry about it? If I am eligible, they will give. Why to worry on that?
You're meeting leaders today, sir. There were observers came here. They held meeting. They discussed. They took the opinion. And what's your message? ಡಿ.ಕೆ. ಶಿವಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಸಿದ್ದರಾಮಯ್ಯನವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಲಿಕ್ಕೆ ಮುಂದಾದ್ರು ಡಿ.ಕೆ. ಶಿವಕುಮಾರ್ ಅವರು. ಸಮ್ಮಿಶ್ರ ಸರ್ಕಾರ ಕಳೆದುಕೊಂಡಿದ್ದು ಆ ಸಂದರ್ಭದಲ್ಲಿ ಯಾರಿಂದ, ಅದನ್ನೆಲ್ಲ ಈಗೆಲ್ಲ ಮಾತನಾಡುವಂತಹ ಟೈಮ್ ಅಲ್ಲ, ಅದೆಲ್ಲವೂ ಕೂಡ ಮುಗ್ದೋಗಿರುವಂತಹ ವಿಚಾರಗಳು. ಈಗ ನಮ್ಮ ಮುಂದಿರುವಂತಹ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಜನರಿಗೆ ಕೊಟ್ಟಿರುವಂತಹ ಈ ಪ್ರಣಾಳಿಕೆಯಲ್ಲಿ ಏನ್ ಕೊಟ್ಟಿದ್ದೀವಿ ವಿಶ್ವಾಸಗಳನ್ನ, ಈ ಭರವಸೆಗಳನ್ನ, ಸೊ ಅದನ್ನ ಈಡೇರಿಸೋದಷ್ಟೇ, ಅದನ್ನ ಫುಲ್ಫಿಲ್ ಮಾಡೋದಷ್ಟೇ ಈಗ ಸದ್ಯಕ್ಕೆ ನಮ್ಮ ಮುಂದಿರುವಂತಹ ಆಪ್ಷನ್. ಈಗ ಹಳೇದ್ನೆಲ್ಲ ನಾನು ಮಾತನಾಡೋದಿಲ್ಲ, ಯಾರಿಂದ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು ಅಥವಾ ಯಾರಿಂದ ಯಾವ್ಯಾವ ರೀತಿಯಾಗಿ ಕೆಲಸಗಳಾಯ್ತು, ನಾವು ಪಕ್ಷವನ್ನ ಹೆಂಗೆ ಬೆಳೆಸಿದ್ವಿ, ನಾನು ಯಾವ ರೀತಿಯಾಗಿ ಜವಾಬ್ದಾರಿಗಳನ್ನ ತೆಗೆದುಕೊಂಡೆ, ಸೊ ಅದೆಲ್ಲವೂ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಆಗೋದಿಲ್ಲ. ಸೊ ಅದೆಲ್ಲವೂ ಕೂಡ ಮುಗಿದು ಹೋಗಿರುವಂತಹ ಚಾಪ್ಟರ್ ಅನ್ನೋ ಒಂದು ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಪಕ್ಷ ನಾನು ಸಮರ್ಥ, ನಾನು ಎಲಿಜಿಬಲ್ ಅಂತ ಹೇಳಿದ್ರೆ ನನಗೆ ಸ್ಥಾನಮಾನಗಳನ್ನ, ಒಂದು ರೆಸ್ಪಾನ್ಸಿಬಿಲಿಟಿಯನ್ನ, ಜವಾಬ್ದಾರಿಯನ್ನ ಕೊಡುತ್ತೆ. ಸೊ ಪಕ್ಷ ತೀರ್ಮಾನ ಮಾಡುತ್ತೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ. ಸೊ ಅವರಿಗೆ ಈಗ ಸದ್ಯಕ್ಕೆ ಬೇಕಾಗಿರೋದು ಜನರ ವಿಶ್ವಾಸ, ಜೊತೆಗೆ ಜನರು ಅವರ ಮೇಲಿಟ್ಟಿರುವಂತಹ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಪಕ್ಷ ನಾನು ಸಮರ್ಥನ ನಿಭಾಯಿಸಿಕೊಂಡು ಹೋಗ್ತೀನಿ ಅನ್ನೋ ಒಂದು ವಿಶ್ವಾಸ ಹೈಕಮಾಂಡ್ಗಿತ್ತು ಅಂತ ಹೇಳಿದ್ರೆ ನನಗೆ ಖಂಡಿತವಾಗ್ಲೂ ಕೊಡುತ್ತೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಸದ್ಯಕ್ಕೆ ನನಗೆ ಬುಲಾವ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ಈಗ ದೆಹಲಿಯ ಕಡೆಗೆ ಪಯಣವನ್ನ ಬೆಳೆಸ್ತಾ ಇದ್ದೇನೆ. ಹಿಂದಿನ ಘಟನೆಗಳು ಹೇಗಾಯ್ತು, ಯಾಕಾಯ್ತು, ಯಾರು ಮಾಡಿದ್ದು, ಈಗ ಆ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡೋದಿಲ್ಲ. ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತುತವೂ ಕೂಡ ಅಲ್ಲ, ಅದೆಲ್ಲ ಕೂಡ ಮುಗ್ದು ಹೋಗಿರುವಂತಹ ಚಾಪ್ಟರ್. ಈಗ ನಮ್ಮ ಮುಂದೆ ಇರುವಂತದ್ದು ಜನರಿಗೆ ಕೊಟ್ಟಿರುವಂತಹ ವಿಶ್ವಾಸವನ್ನ, ಈಗ ಜನ ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಈ ಮಟ್ಟಿಗಿನ ಜಯವನ್ನ ಕೊಟ್ಟಿದ್ದಾರೆ, ಅದನ್ನ ಫುಲ್ಫಿಲ್ ಮಾಡೋದಷ್ಟೇ ಸದ್ಯಕ್ಕೆ ನಮ್ಮ ಮುಂದೆ ಇರುವಂತಹ ಗುರಿ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಯಿತು, ಸಮ್ಮಿಶ್ರ ಸರ್ಕಾರ ಕಳೆದುಕೊಂಡಿದ್ದು ಯಾರಿಂದ, ಸೊ ಅದೆಲ್ಲವನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಿಲ್ಲ, ಮಾತನಾಡೋದಿಲ್ಲ. ಈ ಹಿಂದೆ ಏನೇನೆಲ್ಲ ಆಯ್ತು, ಸಮ್ಮಿಶ್ರ ಸರ್ಕಾರ ಯಾರಿಂದ ಬಿದ್ದು ಹೋಯ್ತು, ಅದಕ್ಕೆ ಯಾರು ಕಾರಣ, ಸೊ ಕಳೆದುಕೊಂಡಿದ್ದು ಯಾರಿಂದ ಕಳೆದ ಬಾರಿಯ ಸಮ್ಮಿಶ್ರ ಸರ್ಕಾರವನ್ನ, ಸೊ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡೋದು ಸಮಂಜಸ ಅಲ್ಲ. ಅದನ್ನೆಲ್ಲ ನಾನು ಈಗ ಮಾತನಾಡೋದಿಲ್ಲ. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿರೋದು. ಈಗ ಗೆದ್ದಾಗಿದೆ. ಭರವಸೆಗಳನ್ನ ಜನರಿಗೆ ನಾವು ಕೊಟ್ಟಿದ್ದೀವಿ, ಕರ್ನಾಟಕದ ಜನತೆಗೆ ಆ ಭರವಸೆಗಳನ್ನ, ಆ ಆಸೆಗಳನ್ನ ನಾವು ಪೂರೈಸೋದಷ್ಟೇ ಈಗ ನಮ್ಮ ಮುಂದಿರುವಂತಹ ಜವಾಬ್ದಾರಿ. ಅದನ್ನ ಸಮರ್ಥವಾಗಿ ನಿಭಾಯಿಸೋದಷ್ಟೇ ನಮ್ಮ ಮುಂದಿರುವಂತಹ ಆಪ್ಷನ್. ಈಗ ಹಳೇದು ಏನಾಯ್ತು, ಎತ್ತಾಯ್ತು, ಯಾವ ಕಾರಣಕ್ಕಾಯ್ತು, ಯಾರ ಪಕ್ಷವನ್ನ ಬೀಳಿಸಿದ್ರು, ಸಮ್ಮಿಶ್ರ ಸರ್ಕಾರವನ್ನ ಬೀಳ್ಲಿಕ್ಕೆ ಯಾರ ಕಾರಣ, ಹೀಗೆ ಯಾವುದು ಕೂಡ ಮಾತನಾಡೋದು ಬೇಡ, ಅದೆಲ್ಲ ಮುಗ್ದೋಗಿರೋ ಕತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ. I don't want to comment what has happened earlier, how it happened. See, that is a closed chapter. We had formed the government, we lost the government, we lost a coalition government. Who is responsible? Who is responsible for the victory? Who is responsible for the loss? There is no question of speaking now. Let us not sell the story. Let us sell the future now. The people of Karnataka's commitment promises what we have. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಒಂದು ಕಡೆ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಇವತ್ತು ಡಿ.ಕೆ. ಅವರು ಹೈಕಮಾಂಡ್ನ ಬುಲಾವ್ನ ಮೇರೆಗೆ ಈಗ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪರೋಕ್ಷವಾಗಿ ವಿಚಾರಗಳನ್ನ, ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಾತಿನ ವೈಖರಿಯ ಮೂಲಕ ಅಂತ ಅನ್ನಿಸ್ತಾ ಇದೆ. ಏನು ಹೇಳ್ತೀರಿ ಈ ವಿಚಾರದಲ್ಲಿ? ಶ್ರುತಿ, ನಿನ್ನೆ ರಾತ್ರಿವರೆಗೂ ಕೂಡ ಸಾಕಷ್ಟು ಮೌನವಾಗಿ ಇದ್ದಂತೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಡೆಲ್ಲಿಯಲ್ಲಿ ಹೋಗಿ ಸಿಎಂ ಸ್ಥಾನವನ್ನು ಪಡೆಯೋದಕ್ಕೆ ಲಾಬಿಯನ್ನ ಮಾಡ್ತಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು, ಎಲ್ಲಿಯೂ ಕೂಡ ಅಂದ್ರೆ ಯಾವಾಗ ಬಹುಮತ ಬಂತಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಿಎಂ ಸ್ಥಾನದ ವಿಚಾರವಾಗಿ ಮೌನವನ್ನ ವಹಿಸಿದ್ರು. ಯಾವುದೇ ರೀತಿಯಾದಂತಹ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಡ್ತಿರ್ಲಿಲ್ಲ. ಕೇವಲ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ ಏನ್ ಸಂದೇಶವನ್ನ ಕೊಡ್ಬೇಕಲ್ಲ ಆ ಸಂದೇಶವನ್ನ ಮಾತ್ರ ಕೊಡ್ತಾ ಇದ್ರು. ಆದ್ರೆ ಎಲ್ಲ ಇವತ್ತು ಒಂದು ಕಡೆ ಅವರ ಒಂದು ಆಕ್ರೋಶ
ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಒಂದು ರಿಯಾಕ್ಷನ್ ಅಲ್ಲೇ ಗಮನಿಸಬಹುದಾಗುತ್ತೆ. ಈ ಹಿಂದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಇತ್ತು. ಆ ಒಂದು ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಚೆನ್ನಾಗಿ ನಡೆಯುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ 17 ಜನ ಶಾಸಕರು ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಮ್ಮ ಮೌನವನ್ನ ಮುರಿದಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರು. ಯಾಕಂದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಜನ ಹಿರಿಯ ಶಾಸಕರನ್ನ ಕೂಡ ಜೊತೆ ಕರ್ಕೊಂಡು ಹೋಗಿ ಒಂದು ಒತ್ತಡವನ್ನು ಹಾಕುವಂತ ತಂತ್ರವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ದೆಹಲಿಗೂ ಕೂಡ ಹೋಗದೆ ಯಾರ ಶಾಸಕರನ್ನು ಕೂಡ ಹಿಂದೆಗಡೆ ಇಟ್ಕೊಳ್ದೆ, ತಂಡವನ್ನ ಇಟ್ಕೊಳ್ದೆ ಒಬ್ಬಂಟಿಯಾಗಿ ಇದ್ದು ನಿನ್ನೆ ಕೂಡ ಹೇಳ್ತಾ ಇದ್ರು, ನನ್ನ ಬಳಿ ಯಾರೊಬ್ಬರು ಕೂಡ ಶಾಸಕರಿಲ್ಲ, 135 ಜನ ಶಾಸಕರಿದ್ದಾರೆ. ಆದ್ರೆ ನಮ್ಮ ಪಕ್ಷದ ಜೊತೆಯಲ್ಲಿ ಶಾಸಕರು ಇರುವಂತದ್ದು, ಯಾರ ಜೊತೆ ಎಷ್ಟು ಜನ ಶಾಸಕರು ಇದ್ರೂ ಕೂಡ ಪರವಾಗಿಲ್ಲ, ನಾನು ಒಬ್ಬನೇ ಶಾಸಕ, ನಾನೂ ಸೇರಿ 135 ಜನ ನಾವು ಕೆಪಿಸಿಸಿಯ ಹೈಕಮಾಂಡ್ ಗೆ ಇರುವಂತಹ ಶಾಸಕರು ಹೊರತು ನನ್ನ ಪರವಾಗಿ ಯಾರು ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಮಾತ್ರ ತಮ್ಮ ಆಕ್ರೋಶವನ್ನ ಇಂಡೈರೆಕ್ಟ್ ಆಗಿ ಹೊರಹಾಕಿದ್ದಾರೆ. ಈ ಹಿಂದಿನ ಇದ್ದಂತ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಯಾರು ಏನೆಲ್ಲ ಮಾಡಿದ್ರು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಸೊ ಈ ಮೂಲಕ ಹೋದಂತ 17 ಜನರು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತಹ ಶಾಸಕರೇ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪಕ್ಷ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಳಿಕ ಪಕ್ಷ ಸಂಘಟನೆ ಆಗಿರ್ಬೋದು, ಯಾವ ರೀತಿಯಾಗಿ ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನ ನಿಭಾಯಿಸಿದ್ವಿ, ಜೊತೆಗೆ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ ಎಷ್ಟೇ ನನ್ನ ಮೇಲೆ ಒತ್ತಡಗಳು, ಎಷ್ಟೇ ರೀತಿಯಾದಂತಹ ಕಿರುಕುಳು ಬಂದರೂ ಕೂಡ ನಾನು 135 ಸ್ಥಾನವನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅದ್ರ ಜೊತೆಗೆ ನಿನ್ನೆ ಅಷ್ಟೇ ಹೇಳಿದ್ರು, ನೀವೇ ನನ್ನನ್ನ ಬಂಡೆ ಅಂತ ಕರೆದಿದ್ದೀರಾ, ಬಂಡೆಯನ್ನ ಆಕೃತಿ ಮಾಡ್ತಿರೋ ಅಥವಾ ನೇಣುಗಂಬಕ್ಕೆ ಮಾಡುವಂತ ಕಲ್ಲು ಮಾಡ್ತಿರೋ, ಜಲ್ಲಿ ಮಾಡ್ತಿರೋ ನಿಮಗೆ ಬಿಟ್ಟಂತದ್ದು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಹೈಕಮಾಂಡ್ಗೆ ಬಿಟ್ಟಂತ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಸದಾಶಿವನಗರದಿಂದ ಏರ್ಪೋರ್ಟ್ ಹೋಗುವಂತ ಸಂದರ್ಭದಲ್ಲಿ ಕೊನೆಯಲ್ಲಿ ಒಂದು ವಿಜಯದ ಸಂಕೇತ, ಅಂದ್ರೆ ತಮ್ಮ ಹೆಬ್ಬೆರಳನ್ನ ತೋರಿಸುವಂತ ಮೂಲಕ ಎಲ್ಲರ ಕಡೆ ವಿಜಯದ ಸಂಕೇತವನ್ನ ಕೂಡ ತೋರಿಸಿ ಹೋಗಿದ್ದಾರೆ. ಸೊ ಇವತ್ತು ಸಂಜೆ ವೇಳೆಗೆ ಹೈಕಮಾಂಡ್ ನಿಂದ ಯಾವ ನಿರ್ಧಾರ ಬರುತ್ತೆ. ಸೊ ಮತ್ತೊಂದು ಬಂದಿರುವಂತಹ ಮಾಹಿತಿ ಅಂತಂದ್ರೆ ಡಿ.ಕೆ.ಶಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ಯಾವ ಒಂದು ಖಾತೆಯನ್ನ ಕೂಡ ತೆಗೆದುಕೊಳ್ಳದೆ, ಯಾವ ಒಂದು ಡಿಸಿಎಂ ಸ್ಥಾನವನ್ನ ಕೂಡ ತೆಗೆದುಕೊಳ್ಳದೆ ಕೇವಲ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಪಕ್ಷದ ನಿರ್ಧಾರದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಬೇಸರವನ್ನು ವ್ಯಕ್ತಪಡಿಸಿರೋದು ಗೊತ್ತಾಗ್ತಾ ಇದೆ. ಸೊ ಕೆಲವೊಮ್ಮೆ ದೊಡ್ಡ ಕೆಲಸ ಸಣ್ಣದಾಗಿ ಕಾಣಿಸುತ್ತೆ. ಕಾರ್ಯಕರ್ತರು ಬಾವುಟ ಕಟ್ಟಿ ಪಕ್ಷವನ್ನ ಬೆಳೆಸಿದ್ದಾರೆ. ಸೊ ಆ ಬೂತ್ ಮಟ್ಟದ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರೆ ಯಾವುದು ಕೂಡ ಇರೋದಿಲ್ಲ. ಪಕ್ಷದ ನಿರ್ಧಾರದ ಬಗ್ಗೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರ ಅಂತ ಅನಿಸ್ತಿದೆ. ಕೆಲವೊಮ್ಮೆ ದೊಡ್ಡ ದೊಡ್ಡ ಕೆಲಸಗಳು ಚಿಕ್ಕದಾಗಿ ಕಂಡುಬಿಡುತ್ತೆ. ಕಾರ್ಯಕರ್ತರು ಬಾವುಟ ಕಟ್ಟಿ ಬೂತ್ ಮಟ್ಟದಿಂದ ಪಕ್ಷವನ್ನ ಬೆಳೆಸಿದ್ದಾರೆ. ಆ ರೂಟ್ ಇಲ್ಲದೆ ಇದ್ರೆ ಫ್ರೂಟೇ ಇಲ್ಲ ಅನ್ನೋ ಒಂದು ವಿಚಾರವನ್ನ ಅವ್ರು ಹೇಳ್ತಾ ಇದ್ರು. ಕಾರ್ಯಕರ್ತರು ಪಕ್ಷಕ್ಕಾಗಿ ಬೆಟ್ ಕಟ್ಟಿದ್ದಾರೆ. ಸೊ ಪಕ್ಷದ ಬೇರು ಗಟ್ಟಿಯಾಗಿರಬೇಕು ಈ ಸಂದರ್ಭದಲ್ಲಿ. ಸೊ ಪಕ್ಷದ ಬೇರೆ ಗಟ್ಟಿಯಾಗಿಲ್ಲ ಅಂತ ಹೇಳಿದ್ರೆ ಸೊ ಯಾವುದೇ ರೀತಿಯಾದಂತಹ ಕೆಲಸಗಳಾಗೋದಿಲ್ಲ. ಬೇರೆ ಗಟ್ಟಿಯಾಗಿದ್ರೆ ಹಣ್ಣು ಬಿಡುತ್ತೆ, ಫಲ ಕೊಡುತ್ತೆ. ಸೊ ಅದೆಲ್ಲವೂ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರಿದ್ದಾರಲ್ಲ, ಅವರೆಲ್ಲರೂ ಕೂಡ ಲೀಡರ್ಗಳೇ. ಕಾರ್ಯಕರ್ತರು ಪಕ್ಷಕ್ಕಾಗಿ ಸಾಕಷ್ಟು ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ, ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಲೀಡರ್ಗಳು ಈ ಸಂದರ್ಭದಲ್ಲಿ. ಅವರಿಲ್ಲದೆ ನಾವೇನು ಕೂಡ ಅಲ್ಲ. ರೂಟ್ ಇದ್ರೆ ತಾನೇ ಫ್ರೂಟ್ ಸಿಗ್ಲಿಕ್ಕೆ ಸಾಧ್ಯ. ಕಾರ್ಯಕರ್ತರೇ ನಿಜವಾದ ಪಕ್ಷದ ಬೇರುಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಬ್ಬ ಕಾರ್ಯಕರ್ತನನ್ನ ಕೂಡ ನೆನೆಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದ್ ರೀತಿ ಹೈಕಮಾಂಡ್ಗೆ ಮಾಡ್ತಾ ಇರುವಂತಹ ಇಂಡೈರೆಕ್ಟ್ ಲಾಬಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸೊ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಈ ಬಾರಿ ಮತ್ತೊಮ್ಮೆ ಅಧಿಕಾರವನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ಆಗ್ತಾ ಇದೆಯಾ ಅಂತ ಕೂಡ ಅನ್ನಿಸ್ತಿದೆ. In politics, everything will have to be considered. Even the hard work of a small worker who has tied my flag, who has fought in the booths, who has begged for the vote, who have made the numbers in the booth, they are the leaders. They are the roots. Without root, there is no fruit. I believe in it. See, in politics, everything will have to be considered. Even the hard work of a small worker who has tied my flag, who has fought in the booths, who has begged for the vote, who have made the numbers in the booth, they are the leaders. They are the roots. Without root, there is no fruit. I believe in it. See, in politics, everything will have to be considered. Even the hard work of a small worker who has tied my flag, who has fought in the booths, who has begged for the vote,
who have made the numbers in the booth. They are the leaders. They are the roots. Without root, there is no fruit. I believe in it. See, in politics. ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ಒಬ್ಬನೇ ಬರೋದಕ್ಕೆ ಹೇಳಿದ್ದಾರೆ, ಹಾಗಾಗಿ ಹೋಗ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ ಇದ್ದ ಹಾಗೆ, ಅದೇ ನನ್ನ ಶಕ್ತಿ. ಜನ ಆಶೀರ್ವಾದ ಕೊಟ್ಟಿದ್ದಾರೆ, ಜನರ ನಂಬಿಕೆಯನ್ನ ಉಳಿಸಿಕೊಂಡು ಬೆಳೆಸೋದಕ್ಕೆ ಯತ್ನವನ್ನ ಮಾಡ್ತೀವಿ. ದೆಹಲಿಗೆ ತೆರಳೋದಕ್ಕೂ ಮುನ್ನ ಮಾಧ್ಯಮಗಳಿಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಪ್ರತಿಕ್ರಿಯಾ ಹೇಳಿಕೆ ಇದು. ಸೊ ಎಲ್ಲ ಒಂದು ಕಡೆ ದೆಹಲಿಯತ್ತ ನನಗೆ ಬುಲಾವ್ ಬಂದಿದೆ, ನಾನು ಹೋಗ್ತಾ ಇದ್ದೇನೆ, ಅದರಲ್ಲಿ ಒಬ್ಬರೇ ಬರಬೇಕು ಅಂತ ಹೇಳಿ ನನಗೆ ಬುಲಾವ್ ಬಂದಿದೆ, ಆ ನಿಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಇದು ಡಿಕೆ ಶಿವಕುಮಾರ್ ಅವರ ದೆಹಲಿಯ ಪ್ರಯಾಣಕ್ಕೂ ಮುಂಚಿತವಾದಂತಹ ಮಾತುಗಳು. Are you expecting, sir? DK sir, are you expecting today, sir? You just leave me, you just go a little back. If you leave me, I will take my time. Let him take you. मैम पूरी गाड़ी में आए हो, तो कर लेने दो. DK sir. DK sir, you are going to Delhi. What are you expecting? You didn't vote yesterday. You're going today. What are you expecting? So what are you expecting? Wait, let him speak, yaar. Let him. Whatever you want to tell, you people tell. You are telling no, and steady ways making your own comments. You can do, you are free to do. But since you've delivered on the, you've delivered on, DK sir, you've delivered on the promises that you have made to your party. You've delivered on the promises that you've made to your party. You sir, since you've delivered on the promises that you made to your party, do you think? Making your own comments. You can do, you are free to do. But since you've delivered on the, you've delivered on president, sir. DK sir, you've delivered on the promises that you have made to your party. You've delivered on the promises that you have made to your party. You sir, since you've delivered on the promises that you have made to your party, do you have MLAs? You deserve 135. 135. And as a Congress, all MLAs as a are KPCC all of them. president, Yeah, sir, don't are you push, expecting every time a president become a CM, sir? This time also it happened, or some changes? Sir, do you think you deserve to be the chief minister because you've really worked hard for last 5 years? See, at least you let me see who all have come. Sir, you'll be able to see once you'll be inside there. But sir, Mr. Siddaramaiah yesterday said he's got the support of the majority of the MLAs. What would you say on that? In a last moment, sir, is Congress united? In a last moment, Congress is united, sir? Is Congress united Are now? you ready to work When Congress has divided us, eh? In Karnataka it is different. Sir, are you ready to be the deputy CM? Sir, are you ready to be the deputy CM? Because your family wants, sir, your family are you wants ready you as to a be the CM. deputy Your CM, family sir? wants you as a CM, sir. Sir, your family wants you as a CM. Sir, are you open for any other proposition in your party? Aram, sir. Sir, your family wants you as a CM, sir. ಬೆಂಗಳೂರಿನ ಏರ್ಪೋರ್ಟ್ಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಯ ಫ್ಲೈಟ್ ಅನ್ನು ಕೂಡ ಹತ್ತುತ್ತಾರೆ. ದೆಹಲಿಗೆ ಹೋಗಿ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಈಗ ಸಾಕಷ್ಟು ಜನರಲ್ಲಿ ಮನೆ ಮಾಡಿದೆ. ಸೊ ಮಾಧ್ಯಮದ ಪ್ರತಿನಿಧಿಗಳು ಕೇಳಿದಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ. ಸೊ ಕಾಂಗ್ರೆಸ್ ಪಕ್ಷವೇ ಸಪರೇಟ್, ಜೊತೆಗೆ ಕರ್ನಾಟಕವೇ ಡಿಫರೆಂಟ್ ರೀ, ಯಾರು ಇಲ್ಲಿ ಸೊ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿಲ್ಲ ಅಂತ ಹೇಳಿದ್ ಯಾರು? ಸೊ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ಒಪ್ಕೊಳ್ತೀರಾ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಸೊ ಅವರು ಕೂಡ ಬಹಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಇಲ್ಲ, ಈ ಬಾರಿ ನಾನು ಅಧಿಕಾರದ ಗದ್ದುಗೆಯನ್ನು ಹಿಡಿಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪಟ್ಟನ್ನ ಸಡಿಲಿಸುವಂತಹ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಸೊ ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಸಿದ್ದರಾಮಯ್ಯನವರು ಕೇಳಿದ್ದಾರಂತೆ. ಸೊ ನೋಡ್ಬೇಕು ಏನೆಲ್ಲ ಆಗತ್ತೆ ಅಂತ.
ನಾನು ದೆಹಲಿಗೆ ಓಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನೀವು ಒಬ್ಬನೇ ಬರಬೇಕು ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ. ನಾನೊಬ್ಬನೇ ದೆಹಲಿಗೆ ಹೋಗ್ತಾ ಇದ್ದೀನಿ. ಆರೋಗ್ಯಕರವಾಗಿದ್ದೀನಿ. ನನ್ನ ಆರೋಗ್ಯ ಬಹಳ ಉತ್ತಮವಾಗಿದೆ. ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ, ನಮ್ಮ ಕಾಂಗ್ರೆಸ್ ಮಂದಿರ. ಸೊ ಕಾಂಗ್ರೆಸ್ ಪಕ್ಷನೇ ನಮಗೆ ದೊಡ್ಡ ಶಕ್ತಿ. ಸೊ ಅದರಿಂದ ಯಾರಿಗೂ ಅಂತಕ ಬೇಡ. ಇವತ್ತು ನಾನು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಜನ ನಮಗೇನು ಆಶೀರ್ವಾದ ಕೊಟ್ಟಿದ್ದಾರೆ, ಏನು ಮಾತು ಕೊಟ್ಟಿದ್ದಾರೆ, ಏನು ಜನ ನಮ್ಮ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಲಿಕ್ಕೆ ನಾವೆಲ್ಲ ಸೇರಿ ಶ್ರಮ ಪಡಬೇಕಾಗಿದೆ. ಸೊ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಯದ ಜನತೆ ಪರವಾಗಿರಲಿ. ಕನ್ನಡ ನಾಡಿನ ಜನತೆ, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ನಮಗೆ ಅನುಗ್ರಹಿಸಲಿ. ಸೊ ನಾವು ಈ ಕಾನೂನುಬದ್ಧವಾಗಿ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ ಎಲ್ಲ ಕರ್ನಾಟಕವನ್ನು ಏನು ನಮ್ಮ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೇವೆ, ಅದಕ್ಕೆ ನಿರ್ಮಾಣ ಮಾಡುವಂಥ ಕೆಲಸ ಆಗಲಿ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ. ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಸಾಥನ್ನ ಕೊಟ್ಟಿದ್ದಾರೆ ಆಪ್ತ ಶಾಸಕರು. ಸಿದ್ದರಾಮಯ್ಯನವರಿಗೆ ಈ ಬಾರಿ ಸಿಎಂ ಪಟ್ಟವನ್ನ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತ ಶಾಸಕರ ಆಗ್ರಹ ಕೂಡ ಆಗ್ತಾ ಇದೆಯಂತೆ. ಒಂದ್ ಕಡೆ ನಿನ್ನೆಯಿಂದಲೇ ಸಿದ್ದರಾಮಯ್ಯನವರು ಜೊತೆಗೆ ಅವರ ಆಪ್ತ ಶಾಸಕರು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಅವರಿಗೆ ಸಾಕಷ್ಟು ಜನ ಸಾಥ್ ಕೊಟ್ಟಿದ್ದಾರೆ. ಈ ಬಾರಿ ಕೂಡ ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಕೊಡಲೇಬೇಕು ಅಂತ ಹೇಳಿ ಶಾಸಕರು ಕೆಲವೊಂದಿಷ್ಟು ಜನ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಈಗಾಗಲೇ ಶಾಸಕರು ತಿಳಿಸಿದ್ದಾರೆ. ವರಿಷ್ಠರ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಶಾಸಕರು ಕೂಡ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ ವರಿಷ್ಠರ ಅಧಿಕೃತ ಘೋಷಣೆಗೆ. ಸೊ ಈಗ ಸಿದ್ದರಾಮಯ್ಯನವರು ಕಾಯ್ತಾ ಇದ್ದಾರೆ ಏನ್ ಹೇಳುತ್ತೆ ಹೈಕಮಾಂಡ್ ಅಂತ ಹೇಳಿ. ಸೊ ಎಲ್ಲವೂ ಕೂಡ ಆಗಿದೆ. ವೀಕ್ಷಕರು ಬಂದಿದ್ರು. ಸೊ ಶಾಸಕರ ಅಭಿಪ್ರಾಯವನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಆನ್ಲೈನ್ ರೆಸಲ್ಯೂಷನ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಏನಾಗುತ್ತೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ. ಯಾರಾಗ್ತಾರೆ ಸಿಎಂ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಸೊ ಆ ಕುತೂಹಲಕ್ಕೆ ಯಾವಾಗ ಹೈಕಮಾಂಡ್ ಒಂದು ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಎಲ್ಲ ಒಂದು ಕಡೆ ಬಲ್ಲ ಮೂಲಗಳಿಂದ ಆಲ್ಮೋಸ್ಟ್ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋ ಒಂದು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಸೊ ಆ ಅಪ್ಡೇಟ್ಗಳಿಗೆಲ್ಲ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಮಾಡೋ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದಾರೆ. ದೆಹಲಿಗೆ ಈಗಾಗಲೇ ಬುಲಾವ್ ಬಂದಿದೆ, ನಾನು ಹೋಗ್ತಾ ಇದ್ದೀನಿ, ನೋಡೋಣ ಅನ್ನೋ ಒಂದು ವಿಚಾರವನ್ನ ಹೇಳಿ ಡಿಕೆ ಶಿವಕುಮಾರ್ ಅವರು ದೆಹಲಿಯ ಫ್ಲೈಟ್ ಅನ್ನ ಏರಿದ್ದಾರೆ. ಸೋನಿಯಾ ಗಾಂಧಿ ಅವರ ಭೇಟಿಗೆ ಸಿದ್ದರಾಮಯ್ಯನವರು ನಿರ್ಧಾರವನ್ನು ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಆಪ್ತ ಕಾರ್ಯದರ್ಶಿಗೆ ಸಿದ್ದರಾಮಯ್ಯನವರು ಫೋನ್ ಮಾಡಿದ್ದಾರೆ. ಅವರ ಭೇಟಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವರ ಭೇಟಿಗೆ ಪರ್ಮಿಷನ್ ಅನ್ನು ಕೂಡ ಕೇಳಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಇದೀಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಸೋನಿಯಾ ಗಾಂಧಿ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಸಮಯವನ್ನ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೂ ಮುಂಚೆ ಸೊ ನಾನು ಹೋಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಬಿಡಬೇಕು, ಸೊ ಫೋನ್ ಮುಖಾಂತರ ಸಂಪರ್ಕ ಮಾಡಬೇಕು ಅನ್ನೋ ಒಂದು ವಿಚಾರಗಳಿದೆ. ಶಿಮ್ಲಾದಿಂದ ದೆಹಲಿಗೆ ಇವತ್ತು ಸೋನಿಯಾ ಗಾಂಧಿ ಅವರು ಆಗಮಿಸಿದ್ದಾರೆ. ಇಷ್ಟು ದಿನಗಳ ಕಾಲ ರೆಸ್ಟ್ ನಲ್ಲಿದ್ರು, ವಿಶ್ರಾಂತಿಗೆ ಅಂತ ಹೇಳಿ ಶಿಮ್ಲಾಗೆ ಹೋಗಿದ್ರು. ಇವತ್ತು ಮಧ್ಯಾಹ್ನ ದೆಹಲಿಗೆ ಸೋನಿಯಾ ಗಾಂಧಿ ಅವರ ಆಗಮನ ಆಗ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯ ಫ್ಲೈಟ್ ಅನ್ನ ಏರೋ ನಿಟ್ಟಿನಲ್ಲಿದ್ದಾರೆ. ಅವ್ರು ಬರೋದಕ್ಕೂ ಮುಂಚೆ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ನಾನು ಸಮಾಲೋಚನೆಯನ್ನ ನಡೆಸಬೇಕು, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಅವರ ಆಪ್ತ ಕಾರ್ಯದರ್ಶಿ ಅವರಿಗೆ ಸಿದ್ದರಾಮಯ್ಯನವರು ಫೋನ್ ಮಾಡೋದ್ರ ಮುಖಾಂತರ ಸೊ ಅವರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರಂತೆ. ಸೋನಿಯಾ ಗಾಂಧಿ ಅವರು ಸಮಯವನ್ನ ಕೊಡ್ತಾರಾ? ದೆಹಲಿಗೆ ಬಂದ ಮೇಲೆ ಸಿದ್ದರಾಮಯ್ಯನವರನ್ನ ಪರ್ಸನಲ್ ಆಗಿ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರಾ, ಅಥವಾ ಭೇಟಿ ಮಾಡದೆ ಏನಾದ್ರೂ ವಿಚಾರವನ್ನ ಅಥವಾ ಮೆಸೇಜ್ ಅನ್ನ ಅವರಿಗೆ ಪಾಸ್ ಮಾಡುವಂತ ಕೆಲಸ ಮಾಡ್ತಾರಾ? ಈಗಾಗಲೇ ಖರ್ಗೆ ಅವರು ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳನ್ನ ಕೂಡ ನಡೆಸಿದ್ದಾರೆ. ನೋಡ್ಬೇಕು ಫೈನಲ್ ಆಗಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು, ಸಿದ್ದರಾಮಯ್ಯ ಅವರ ಅಥವಾ ಡಿಕೆ ಶಿವಕುಮಾರ್ ಅವರ? ಸಿದ್ದರಾಮಯ್ಯನವರು ಕೂಡ ಪಟ್ಟನ್ನ ಸಡಿಲಿಸ್ತಾ ಇಲ್ಲ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪಟ್ಟನ್ನ ಸಡಿಲಿಸಲಿಕ್ಕೆ ಹಿಂದೆ ಸರಿಯುವಂತಹ ಕೆಲಸಗಳನ್ನ ಅವರು ಕೂಡ ಮಾಡ್ತಾ ಇಲ್ಲ. ನೋಡ್ಬೇಕು. ಸೊ ಸಿಎಂ ಕುರ್ಚಿ ಮೇಲೆ ಇಬ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ತೀಕ್ಷ್ಣ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಸೊ ಯಾರ ಪರವಾಗಿ ಹೈಕಮಾಂಡ್ನ ಒಲವಿರುತ್ತೆ? ಮೊದಲನೇ ಅವಧಿಗೆ ಅಥವಾ 2 ಅವಧಿಗಳನ್ನ ಮಾಡ್ಕೊಂಡಿದ್ದಾರಾ? ನೋಡ್ಬೇಕು. ಹಾಗಾದ್ರೆ ಸೊ ಮುಂದಿನ ಲೋಕಸಭಾ ಎಲೆಕ್ಷನ್ ಅನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಜೊತೆಗೆ ಪಕ್ಷ ಸಂಘಟನೆ ವಿಚಾರದಿಂದ ಹಿಡಿದು ಶಾಸಕರುಗಳ ಅಭಿಪ್ರಾಯದಿಂದ ಹಿಡಿದು ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಮುಂದಿನ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಹೈಕಮಾಂಡ್ಗಿದೆ. ಕಾದ್ ನೋಡೋಣ.
ಹಾಗಾದ್ರೆ ಸಿದ್ದರಾಮಯ್ಯನವರ ಕ್ಯಾಂಪ್ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದೆ ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಸೊ ಅದನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ವಾದಗಳಿದೆ. ಹಾಗಾದ್ರೆ ಸೊ ಏನೆಲ್ಲ ಪಟ್ಟನ್ನ ಹಿಡಿದಿದ್ದಾರೆ ಅನ್ನೋದನ್ನ ಕೂಡ. ಸೊ ಒಂದ್ ಕಡೆ 5 ವರ್ಷ ಸಿಎಂ ಆಗಿರಬೇಕು ಅನ್ನೋ ಒಂದು ಲೆಕ್ಕಾಚಾರಗಳಿದೆ. ಮೊದಲ 3 ವರ್ಷ ಆದ್ರೂ ಆಗ್ಲಿ ಪರವಾಗಿಲ್ಲ, ನಾನು ಆಗಬೇಕು ಅನ್ನೋದಿದೆ. ಸರ್ವೆಯಲ್ಲಿ ಹೆಚ್ಚು ಒಲವು ಸಿದ್ದರಾಮಯ್ಯನವರ ಪರವಾಗೇ ಇದೆ ಅನ್ನೋದು ಅವರ ಟೀಮ್ ಹೇಳ್ತಾ ಇರುವಂತಹ ವಿಚಾರಗಳು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಅಹಿಂದ ಬೆಂಬಲ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಇದೆ. ಸೊ ಮಾಸ್ ಲೀಡರ್ ಅನ್ನೋ ಇಮೇಜ್ ಕೂಡ ಅವರಿಗಿದೆ. ಸೊ ನೋಡ್ಬೇಕು. ಹಾಗಾದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಅವರ ಆಪ್ತ ಬಣ ಹೇಳ್ತಾ ಹೋಗ್ತಾ ಇದೆ. ನಾವು ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮೊದಲನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದು ಕ್ಯಾಂಪ್ ಮಾಡ್ತಾ ಇರುವಂತಹ ವಾದ 5 ವರ್ಷಗಳ ಕಾಲ ಅಂದ್ರೆ ಈಗ ಸೊ ನಮಗೆ ಅವಕಾಶವನ್ನ ಕೊಡಬೇಕು. ಮೊದಲ 3 ವರ್ಷ, ಅಟ್ಲೀಸ್ಟ್ 3 ವರ್ಷ ಆದ್ರೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು. ಮತ್ತೊಂದು ಕಡೆ ಸರ್ವೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಒಲವಿದೆ ಅನ್ನೋ ಲೆಕ್ಕಾಚಾರಗಳಿದೆ. ಸಿದ್ದರಾಮಯ್ಯನವರಿಗೆ ಅಹಿಂದ ಪ್ರಬಲವಾಗಿ ಬೆಂಬಲವಾಗಿ ನಿಂತ್ಕೊಂಡಿದೆ. ಅಹಿಂದ ಮತಗಳು ಕ್ರೋಢೀಕರಣ ಆಗ್ಲಿಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಮಾಸ್ ಲೀಡರ್ ಅನ್ನೋ ಇಮೇಜ್ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರಿಗಿದೆ. ಸೊ ಹಾಗಾಗಿ 5 ವರ್ಷಗಳ ಕಾಲ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು. ಅದು ಆಗೋದಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮೊದಲ 3 ವರ್ಷಗಳಾದ್ರೂ ಸಿದ್ದರಾಮಯ್ಯನವರಿಗೆ ನೀವು ಮೊದಲ ಪ್ರಾಶಸ್ತ್ಯವನ್ನ ಕೊಡಬೇಕು, ಸಿಎಂ ಆಗಿ ಅಧಿಕಾರವನ್ನ ಕೊಡಬೇಕು ಅನ್ನೋ ಒತ್ತಡಗಳಿದೆ. ಸರ್ವೆ ರಿಪೋರ್ಟ್ಗಳನ್ನ ಸಾಕಷ್ಟು ಸಂದರ್ಭಗಳಲ್ಲಿ ಮಾಡ್ತಿರ್ತಾರೆ. ಈಗ ಮಾಡಿರುವಂತಹ ಸರ್ವೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರೇ ಆಗಬೇಕು ಅನ್ನೋ ಒಂದು ಒಲವಿದೆ. ಮಾಸ್ ಲೀಡರ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮಾಸ್ ಲೀಡರ್ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೆ. ಹಾಗಾದ್ರೆ ಇದು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕ್ಯಾಂಪ್ ಮಾಡ್ತಾ ಇರುವಂತಹ ವಾದ ಆಯ್ತು ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ ಕೂಡ ಮತ್ತೊಂದು ಕಡೆ ವಾದವನ್ನ ಮಾಡ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ ಮಾಡ್ತಾ ಇರುವಂತಹ ವಾದ ಏನಪ್ಪಾ ಅಂತ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷರಾದವರೇ ಮುಂದಿನ ಸಿಎಂ ಆಗ್ತಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಿಂದ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ. ಆ ಸಂಪ್ರದಾಯದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಹೇಳಬೇಕು. ಸೊ ಮೊದಲ 3 ವರ್ಷ ಇವ್ರನ್ನೂ ಕೂಡ ನೀವು ಮೊದಲ 3 ವರ್ಷದಲ್ಲೇ ಮೊದಲ ಪ್ರಾಶಸ್ತ್ಯವನ್ನ ಕೊಡಿ. ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಲಿ. ಒಕ್ಕಲಿಗ ಮತಗಳು ಈ ಮಟ್ಟಿಗೆ ಬರ್ಲಿಕ್ಕೆ, ಸೊ ದೊಡ್ಡ ಮಟ್ಟದ ಇಮೇಜ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಶಿವಕುಮಾರ್ ಅವರು ಕಾರಣ. ಒಕ್ಕಲಿಗರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಇವತ್ತು ಒಕ್ಕಲಿಗ ಸಮುದಾಯದಿಂದ ದೊಡ್ಡ ಮಟ್ಟದ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಸಿದ್ದರಾಮಯ್ಯನವರು ಈ ಹಿಂದೆ 5 ವರ್ಷಗಳ ಕಾಲ ಉತ್ತಮವಾಗಿ ಆಡಳಿತವನ್ನ ನಡೆಸಿದ್ದಾರೆ. ಅವ್ರಿಗೆ 5 ವರ್ಷಗಳ ಕಾಲ ನೀವು ಸಿಎಂ ಆಗಿ ಅಧಿಕಾರವನ್ನು ನಡೆಸಲಿಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದೀರಿ. ಸೊ ಈ ಬಾರಿ ಮೊದಲ ಪ್ರಾಶಸ್ತ್ಯದಲ್ಲಿ ಮೊದಲ 3 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಕೊಡಿ. ಸಂಘಟನೆ ವಿಚಾರದಲ್ಲಿ ತಮ್ಮ ನಿಷ್ಠೆಯನ್ನ ಮೆರೆದಿದ್ದಾರೆ, ತ್ಯಾಗವನ್ನ ಮಾಡಿದ್ದಾರೆ ಅಂತ ಹೇಳಿ ಸೊ ಈಗ ಅವರ ಪರವಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ದೆಹಲಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರ ಟೀಮ್ ಇದೆ. ಯಾರ್ಯಾರು ಹಾಗಾದ್ರೆ ಸಿದ್ದರಾಮಯ್ಯನವರ ಟೀಮ್ ಅಂತ ನೋಡೋದಾದ್ರೆ, ಸರ್ವಜ್ಞ ನಗರದ ಶಾಸಕರಾಗಿರುವಂತಹ ಕೆ.ಜೆ. ಜಾರ್ಜ್ ಅವರು, ಬಬಲೇಶ್ವರ ಶಾಸಕರಾಗಿರುವಂತಹ ಎಂ.ಬಿ. ಪಾಟೀಲ್ರು, ಹಳಿಯಾಳ ಶಾಸಕರಾಗಿರುವಂತಹ ಆರ್. ವಿ. ದೇಶಪಾಂಡೆ. ಸೊ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತಹ ಶಾಸಕರುಗಳು. ಇನ್ನು ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಅವರು, ಹೆಬ್ಬಾಳ ಶಾಸಕರಾಗಿರುವಂತಹ ಬೈರತಿ ಸುರೇಶ್ ಅವರು, ಹುನಗುಂದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಅವರು, ರಾಮದುರ್ಗದ ಅಶೋಕ್ ಪಟ್ಟಣ್ ಅವರು, ಚಾಮರಾಜಪೇಟೆಯ ಈಗಾಗಲೇ ನಾವು ಹೇಳ್ದಂಗೆ ಜಮೀರ್ ಅಹಮದ್ ಖಾನ್ ಅವರು. ಸೊ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಮೊದಲ 3 ವರ್ಷಗಳ ಕಾಲ ಅಧಿಕಾರದ ಗದ್ದುಗೆಯನ್ನು ಹಿಡಬೇಕು. ಅಥವಾ ನೀವು ಕೊಡ್ತೀರಾ ಪರ್ಮಿಷನ್ ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ಕೂಡ ಅವರೇ ಇರಬೇಕು. ಸೊ ಇದ್ರೆ ನಮಗೆ ಖುಷಿ ಅನ್ನೋ ಒಂದು ವಿಚಾರವನ್ನ ಅವರ ಆಪ್ತ ಬಳಗ ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಹೈಕಮಾಂಡ್ ನ ಕಂಡೀಷನ್ ಏನು? ಹಾಗಾದ್ರೆ ದೊಡ್ಡ ಮಟ್ಟದ ಕಂಡೀಷನ್ ಗಳನ್ನ ಯಾವ ರೀತಿಯಾಗಿ ಹಾಕ್ತಾ ಇದ್ದಾರೆ ಹಾಗಾದ್ರೆ? ಸೊ ಅದನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, 5 ವರ್ಷಗಳ ಕಾಲ ಸಿಎಂ ಅನ್ನಾಗಿ ಮಾಡಬೇಕು. ಇದು ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ಗೆ ಕೊಡ್ತಾ ಇರುವಂತಹ ಕಂಡೀಷನ್ಸ್ ಗಳಿದು. ಅಂದ್ರೆ ಇವರಿಗಿರುವಂತಹ ಕೆಲವೊಂದಿಷ್ಟು ವಿಚಾರಧಾರೆಗಳು. ಸಿದ್ದರಾಮಯ್ಯನವರನ್ನ ಸಿಎಂ ಮಾಡಿದ್ರೆ ಪ್ರಬಲವಾದಂತಹ ಖಾತೆಯನ್ನ ಕೊಡಬೇಕು, ಅಥವಾ 5 ವರ್ಷಗಳ ಕಾಲ ನನ್ನ ಸಿಎಂ ಮಾಡಬೇಕು, ಅಥವಾ ಡಿಸಿಎಂ ಹುದ್ದೆಗಳು ಬೇಡವೇ ಬೇಡ ನನಗೆ. ಸಿದ್ದರಾಮಯ್ಯನವರು ಸಿಎಂ ಲೋಕಸಭೆವರೆಗೂ ಕೂಡ ಮಾತ್ರ ಆಗಿರಬೇಕು. ಒಂದು ವೇಳೆ ನೀವೇನಾದ್ರೂ ಕೊಡ್ತೀರಾ ಅಂತ ಹೇಳಿದ್ರೆ ಗೃಹ, ಇಂಧನ, ಜಲಸಂಪನ್ಮೂಲ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದು ವಿಚಾರಗಳು, ತಮ್ಮ ಆಪ್ತರಿಗೂ ಕೂಡ ಪ್ರಬಲ ಖಾತೆ. ಸೊ ಇದೆಲ್ಲವೂ ಕೂಡ ಸಾಧ್ಯತೆಗಳು. ಒಂದು ವೇಳೆ ಸಿಎಂ ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈಗ ಅವ್ರಿಗೆ ಬೇಕಾಗಿರೋದು ಸಿಎಂ ಹುದ್ದೆ. 5 ವರ್ಷಗಳಲ್ಲಿ ಅಟ್ಲೀಸ್ಟ್ ಮೊದಲ ಪ್ರಾಶಸ್ತ್ಯ ತಮಗೆ ಸಿಗಬೇಕು ಅನ್ನೋ ಒಂದು ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಸೊ ಈಗಾಗಲೇ ಮಹತ್ವದ ನಿರ್ಧಾರಗಳಲ್ಲಿ ಪರಿಗಣನೆಯನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ರಾಮನಗರದ ವಿಚಾರಗಳಲ್ಲಿ ಅವರಿಗೆ ಹಿಡಿತಾ ಇದೆ. ಸೊ ಮೇಕೆದಾಟು ಯೋಜನೆ ಸಂಪೂರ್ಣಕ್ಕೆ ಸಹಕಾರವನ್ನ ಕೊಡಬೇಕಾಗತ್ತೆ. ಇದೆಲ್ಲ ಯಾವಾಗ ಅವರ ಕಂಡೀಷನ್ಗಳು ಅಂತ ಹೇಳಿದ್ರೆ, ಒಂದು ವೇಳೆ ಸಿಎಂ ಪಟ್ಟ ಸಿಕ್ಕಿಲ್ಲ ಅಂದ ಕೊನೆ ಮೂಮೆಂಟ್ ನಲ್ಲಿ ಲಾಸ್ಟ್ ಆಪ್ಷನ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ದೆಹಲಿಯಲ್ಲಿ ಡಿಕೆ ಟೀಮ್ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಅಂದಾಗ ಆಬ್ವಿಯಸ್ಲಿ ಅವರ ಸಹೋದರ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು, ಮತ್ತೊಂದು ಕಡೆ ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಅವರು, ಮತ್ತೊಂದು ಕಡೆ ಕುಣಿಕಲ್ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರು, ಸೊ ಇನ್ನು ಧಾರವಾಡ ಗ್ರಾಮೀಣ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ,
ಶಾಂತಿನಗರದ ಎನ್ಎ ಹ್ಯಾರಿಸ್ ಅವರು, ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಈಗಾಗಲೇ ದೆಹಲಿಗೂ ಕೂಡ ಅವರ ಜೊತೆಯಲ್ಲೇ ಹೋದಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇನ್ನು ಡಿಕೆ ಸುರೇಶ್ ಅವರು ತನ್ನ ಸಹೋದರನ, ತನ್ನ ಅಣ್ಣನ ಪರವಾಗಿ ಈಗಾಗಲೇ ಲಾಬಿಯನ್ನ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕುರ್ಚಿಗೋಸ್ಕರ ಎಷ್ಟು ಸಾಹಸವನ್ನ ಮಾಡ್ತಾ ಇದ್ದಾರೋ ಅದರ ಬಹುಪಾಲು ಸಾಹಸ, ಬಹುಪಾಲು ಸರ್ಕಸ್ ಡಿಕೆ ಸುರೇಶ್ ಅವರ ಪಾತ್ರ ಕೂಡ ದೊಡ್ಡ ಮಟ್ಟದಲ್ಲಿದೆ. ತನ್ನ ಸಹೋದರನಿಗೆ ಹುಷಾರಿಲ್ಲ ಅಂತ ಅಂದ್ರೂ ಕೂಡ ತಾವು ಮುಂದಾಳತ್ವದಲ್ಲಿ ಏನೆಲ್ಲ ಮಾಡಬೇಕು, ಹೈಕಮಾಂಡ್ನ ಮಟ್ಟದಲ್ಲಿ ಯಾವ ರೀತಿಯಾಗಿ ಚರ್ಚೆಗಳನ್ನ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಸಹೋದರನ ಸಂಪೂರ್ಣ ಜವಾಬ್ದಾರಿಯನ್ನ ಡಿಕೆ ಸುರೇಶ್ ಅವರು ಕೂಡ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಜನರು, ಒಂದು ಅರ್ಧಕ್ಕರ್ಧ ಜನರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ಪರವಾಗ್ಲೂ ಕೂಡ ಸಾಕಷ್ಟು ಜನ ಇಲ್ಲಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗತ್ತೆ. ಏನಾಗುತ್ತೆ ಅನ್ನೋ ಒಂದು ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಇನ್ನು ಸಿಎಂ ಕುರ್ಚಿ ಬಿಕ್ಕಟ್ಟಿನ ಜೊತೆಗೆ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಇಬ್ರು ಕೂಡ ಇವರಿಬ್ಬರ ಬಣದ ನಾಯಕರನ್ನ ಸಮಾಧಾನ ಮಾಡೋದು ಈಗ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರಿಗೆ ಸವಾಲಾಗಿರುವಂತಹ ವಿಚಾರ. ಶಾಸಕರಿಂದ ಸಂಗ್ರಹ ಮಾಡಿದಂತಹ ಅಭಿಪ್ರಾಯಗಳನ್ನೆಲ್ಲ ಈಗಾಗಲೇ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಒಂದು ಸ್ಪಷ್ಟ ಸೂತ್ರವನ್ನ ರೆಡಿ ಮಾಡೋದಕ್ಕೆ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರು ನಿರ್ಧಾರವನ್ನ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ಈಗ ತಲೆನೋವಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಇಬ್ಬರು ನಾಯಕರ ಬೆಂಬಲಿಗರನ್ನ ಸಮಾಧಾನ ಮಾಡೋದಿದೆಯಲ್ಲ, ಅದು ದೊಡ್ಡ ಮಟ್ಟದ ಸವಾಲಾಗಿರೋದು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರಿಗೆ. ಹಾಗಾದ್ರೆ ಸೋನಿಯಾ ಗಾಂಧಿ ಅವರ ಸೂತ್ರಗಳೇನು, ಹಾಗಾದ್ರೆ ಅವರ ಪ್ಲಾನ್ಗಳು ಏನು ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ, ನೋಡ್ಬಿಡಿ. ಸೋನಿಯಾ ಗಾಂಧಿ ಅವರ ಸೂತ್ರ ಸಿದ್ದರಾಮಯ್ಯನವರನ್ನ ಸಿಎಂ ಮಾಡೋದು, ಡಿಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡುವಂತಹ ಸಾಧ್ಯತೆಗಳು ಸೋನಿಯಾ ಗಾಂಧಿ ಅವರ ತಲೆಯಲ್ಲಿದೆ. ಡಿಕೆ ಶಿವಕುಮಾರ್ ಅವರಿಗೆ ಪ್ರಬಲ ಖಾತೆಗಳನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಡಿಕೆ ಬೆಂಬಲಿಗರಿಗೆ ಸಂಪುಟದಲ್ಲಿ ಆದ್ಯತೆಯನ್ನ, ಅವರ ಬೆಂಬಲಿಗರಿಗೆ, ಅವರ ಆಪ್ತರಿಗೆ ಸಂಪುಟದಲ್ಲಿ ಸ್ಥಾನಮಾನಗಳನ್ನ ಕೊಡುವಂತದ್ದು. ಇನ್ನು ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಸಮನಾದಂತಹ ಅಧಿಕಾರವನ್ನ ಹಂಚಿಕೆ ಮಾಡುವಂತಹ ಸಾಧ್ಯತೆಗಳು. ಮೊದಲು ಸಿದ್ದರಾಮಯ್ಯನವರನ್ನ ಸಿಎಂ ಮಾಡೋದು, ಆ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಕೊಡೋದು. ಮೊದಲು ಡಿಕೆ ಆದ್ರೆ ಒಂದು ವೇಳೆ, ಆ ನಂತರ ಸಿದ್ದರಾಮಯ್ಯನವರ ಸಿಎಂ ಮಾಡುವಂತಹ ಸಾಧ್ಯತೆಗಳು. ಒಂದು ವೇಳೆ ಮೊದಲು ಡಿಕೆಶಿ ಸಿಎಂ ಆದ್ರೆ ಎಂಬಿ ಪಾಟೀಲ್ಗೆ ಡಿಸಿಎಂ ಆಗುವಂತಹ ಸಾಧ್ಯತೆಗಳನ್ನ ಕೂಡ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಂದು ವೇಳೆ ಯಾವುದೇ ಸೂತ್ರಕ್ಕೆ ಒಪ್ಲಿಲ್ಲ ಅಂತ ಹೇಳಿದ್ರೆ ಮೂರನೇ ವ್ಯಕ್ತಿಯನ್ನ ಸಿಎಂ ಮಾಡುವಂತಹ ಸಾಧ್ಯತೆಗಳು, ಆ ಲೆಕ್ಕಾಚಾರಗಳು ಕೂಡ ಸೋನಿಯಾ ಗಾಂಧಿ ಅವರಿಗಿದೆ. ಲೋಕಸಭೆ ಎಲೆಕ್ಷನ್ ಬಳಿಕ ಮುಂದಿನ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಮುಂದಿನ ಲೋಕಸಭೆ ಚುನಾವಣೆ ಸದ್ಯದ ಮಟ್ಟಿಗಿರುವಂತಹ ಟಾರ್ಗೆಟ್. ಎಷ್ಟು ದಿನ ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಚುನಾವಣೆ ಲೆಕ್ಕಾಚಾರ ಇತ್ತು. ಈಗ ಆಯ್ತು, ಕಾಂಗ್ರೆಸ್ ಲೀಡ್ ನಲ್ಲಿ ಗೆದ್ದಿದೆ. ಈಗ ಮುಂದೆ ಲೋಕಸಭೆಯನ್ನ ಕೂಡ ಟಾರ್ಗೆಟ್ ಮಾಡಬೇಕಾಗತ್ತೆ. ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಮುಂದಿನ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಕಾದ್ ನೋಡ್ಬೇಕು ಏನೆಲ್ಲ ವಿಚಾರಗಳಾಗುತ್ತೆ. ಸೋನಿಯಾ ಗಾಂಧಿ ಅವರು ಫೈನಲ್ ಆಗಿ ಏನ್ ಡಿಸಿಷನ್ ಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆಗೆ ಹಿರಿಯ ಶಾಸಕರಿಗೆ ಸಿಕ್ಕಿದ್ಯಾ ಸಿದ್ದರಾಮಯ್ಯನವರು ಸಿಎಂ ಆಗುವಂತಹ ಮಾಹಿತಿ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳೋದಕ್ಕೆ ಹಿರಿಯ ಶಾಸಕರು ದುಂಬಾಲನ್ನ ಬೆದ್ದಿದ್ದಾರಂತೆ. ಅಂದ್ರೆ ಈಗಾಗಲೇ ಅವ್ರಿಗೆಲ್ರಿಗೂ ಕೂಡ ಏನಾದ್ರೂ ಒಂದು ಹಿಂಟ್ ಸಿಕ್ಕಿದ್ಯಾ ಅಂತ ಅನ್ನಿಸ್ತಾ ಇದೆ. ಸಂಪುಟದಲ್ಲಿ ಪ್ರಬಲ ಖಾತೆಯನ್ನ ಪಡೆಯೋದಕ್ಕೆ ಈಗಾಗಲೇ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಸಾಕಷ್ಟು ಜನ ಶಾಸಕರುಗಳು ಕೂಡ ಅನ್ನೋದು ಲೆಕ್ಕಾಚಾರಗಳಿದೆ. ನೋಡ್ಬೇಕು. ಈಗಾಗಲೇ ಟಿಬಿ ಜಯಚಂದ್ರ ಅವರು, ತನ್ವೀರ್ ಸೇಠ್ ಅವರು, ಕೆಎನ್ ರಾಜಣ್ಣ ಅವರು, ಚೆಲುವರಾಯಸ್ವಾಮಿ ಅವರು, ಷಡಕ್ಷರಿ ಅವರು, ಗೋವಿಂದಪ್ಪ ಅವರು, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಈಗಾಗಲೇ ಯತ್ನವನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ನಾವು ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಳ್ಬೇಕು ಅಂತ ಹೇಳಿ ಸಿಎಂ ಪ್ರಮಾಣ ವಚನದ ಜೊತೆಗೆ ತಾವು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಲಾಬಿಗಳಾಗ್ತಾ ಇದೆ. ಕಾದ್ ನೋಡ್ಬೇಕು. ಈಗಾಗಲೇ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಜೊತೆಯಲ್ಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಆಲ್ಮೋಸ್ಟ್ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ಬಿಂಬಿಸ್ತಾ ಇದ್ದಾರೆ. ಅವರ ಕ್ಯಾಬಿನೆಟ್ ನಲ್ಲೇ ನಾವು ಸಚಿವರಾಗಬೇಕು, ಮಂತ್ರಿಗಳಾಗಬೇಕು, ಅವರ ಜೊತೆಯಲ್ಲೇ ನಾವು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ನೋಡ್ಬೇಕು ಯಾವೆಲ್ಲ ಲೆಕ್ಕಾಚಾರಗಳು ಅದೇ ರೀತಿಯಾಗಿ ನಡೆಯತ್ತಾ ಅಥವಾ ಲೆಕ್ಕಾಚಾರಗಳೇ ಉಲ್ಟಾ ಪಲ್ಟಾ ಆಗತ್ತಾ, ಕಾದ್ ನೋಡ್ಬೇಕು. ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂತಹ ಲಾಬಿಯನ್ನ ದೆಹಲಿಗೆ ಹೋಗಿ ಇವತ್ತು ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು ತಮ್ಮ ಲಾಬಿಯನ್ನ ಸರ್ಕಸನ್ನ ಮಾಡಿದ್ದಾರೆ. ನೋಡ್ಬೇಕು. ಹಾಗಾದ್ರೆ ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ನಾವೆಲ್ಲರೂ ಕೂಡ ಮಂತ್ರಿಗಳಾಗಬೇಕು ಅಂತ ಹೇಳಿ ಯಾರೆಲ್ಲ ದುಂಬಾಲನ್ನ ಬಿದ್ದಿದ್ದಾರೆ, ಯಾರೆಲ್ಲ ಆಕಾಂಕ್ಷಿಗಳನ್ನ, ಸಚಿವ ಸ್ಥಾನದ ಆಸೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಆರ್ ವಿ ದೇಶಪಾಂಡೆ ಅವರು ಹಳೆಯ ಆಳದ ಶಾಸಕರು, ಅವರು ಕೂಡ ಮಂತ್ರಿಯಾಗಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಶಿರಾ ಶಾಸಕರಾಗಿರುವಂತಹ ಟಿಬಿ ಜಯಚಂದ್ರ ಅವರು ಕೂಡ ದುಂಬಾಲನ್ನ ಬಿದ್ದಿದ್ದಾರೆ. ಮತ್ತೊಂದು ಕಡೆ ನರಸಿಂಹರಾಜರ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಕೂಡ. ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇವರೆಲ್ಲರೂ ಕೂಡ ಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಾವು ನಿಮಗೂ ಕೂಡ ತೋರಿಸ್ತಾ ಹೋಗ್ತೀವಿ.
ಸೊ ಇವರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು. ಅದರಲ್ಲೂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಕೂಡ ಮಂತ್ರಿ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿರೋರು. ಹಳಿಯಾಳದ ಶಾಸಕರಾಗಿರುವಂತಹ ಆರ್ ವಿ ದೇಶಪಾಂಡೆ ಅವರು, ಶಿರಾ ಶಾಸಕರಾಗಿರುವಂತಹ ಟಿ ಬಿ ಜಯಚಂದ್ರ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಇವರೆಲ್ಲರೂ ಕೂಡ ಈಗಾಗಲೇ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಮಂತ್ರಿಗಿರಿಗೋಸ್ಕರ. ಇನ್ನು ಮಧುಗಿರಿಯ ಶಾಸಕರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಬಹಿರಂಗವಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಇನ್ನು ನಾಗಮಂಗಲದ ಚೆಲುವರಾಯಸ್ವಾಮಿ ಅವರು, ತಿಪಟೂರಿನ ಶಾಸಕರಾಗಿರುವಂತಹ ಕೆ ಷಡಕ್ಷರಿ ಅವರು, ಸೊ ಇವರೆಲ್ಲರೂ ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೊಸದುರ್ಗದ ಬಿಜಿ ಗೋವಿಂದಪ್ಪ ಅವರು, ದಾವಣಗೆರೆಯ ಉತ್ತರದ ಎಸ್ ಮಲ್ಲಿಕಾರ್ಜುನ ಅವರು, ನರಸಿಂಹ ಕ್ಷೇತ್ರದ ಈಗಾಗಲೇ ನಾವು ಹೇಳಿದಂಗೆ ತನ್ವೀರ್ ಸೇಠ್ ಅವರು, ಸೊ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಂತವ್ರು. ಮತ್ತೊಂದು ಕಡೆ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ದಾರೆ. ಸೊ ಎಷ್ಟೆಲ್ಲ ವರ್ಕೌಟ್ ಆಗುತ್ತೆ, ಯಾರ್ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋದು ಲೆಕ್ಕಾಚಾರಗಳನ್ನ ಕಾದ್ ನೋಡ್ಬೇಕಷ್ಟೇ. ಇವರೆಲ್ಲರೂ ಕೂಡ ಆಕಾಂಕ್ಷಿಗಳೇ. ಸೊ ಪ್ರತಿಯೊಬ್ರು ಕೂಡ ಶಾಸಕರಾಗಿರುವಂತರೆಲ್ಲರಿಗೂ ಕೂಡ ಆಸೆಗಳಿರುತ್ತೆ. ನಾವು ಕೂಡ ಮಂತ್ರಿ ಆಗಬೇಕು, ಸಚಿವ ಸ್ಥಾನವನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರಗಳು ಕೂಡ ಇರುತ್ತೆ. ಸೊ ಅದೆಷ್ಟರ ಮಟ್ಟಿಗೆ ಸತ್ಯ ಆಗತ್ತೆ, ಸೊ ಅವರೆಲ್ಲರ ಆಸೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದೆಲ್ಲವೂ ಕೂಡ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಭಜರಂಗ ದಳವನ್ನ ನಿಷೇಧ ಮಾಡಬೇಕು. ಸೊ PFIಗೆ ಹೋಲಿಸಲಾಗಿದೆ. ಸೊ PFI ರೀತಿಯಲ್ಲೇ ಯಾರೆಲ್ಲ ಖ್ಯಾತಿಯನ್ನು ತೆಗಿತಾರೆ ಅಂತಹ ಬಜರಂಗ ದಳವನ್ನ ಕೂಡ ಒಂದು ವೇಳೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಿಷೇಧ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ವಿರುದ್ಧ 100 ಕೋಟಿ ರೂಪಾಯಿ ಮಾನಹಾನಿ ಕೇಸನ್ನು ಕೂಡ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಂಜಾಬ್ನ ಸಂಗ್ರೂರ್ ಜಿಲ್ಲಾ ನ್ಯಾಯಾಲಯ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಜುಲೈ 10ನೇ ತಾರೀಕು ಒಳಗಡೆಗೆ ಇದರ ಬಗ್ಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಖರ್ಗೆ ಅವರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಹಿಂದೂ ಸುರಕ್ಷಾ ಪರಿಷತ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಹಿತೇಶ್ ಭಾರದ್ವಾಜ್ ಈ ಕೇಸನ್ನ ಹಾಕಿರೋದು. ಬಜರಂಗ ದಳವನ್ನ PFI ಜೊತೆಗೆ ಹೋಲಿಕೆ ಮಾಡಿ ಬ್ಯಾನ್ ಮಾಡ್ತೀವಿ ಅಂತ ಏನು ವಿಚಾರವನ್ನ ಹೇಳಿದ್ರು. ಸೊ ಹನುಮಂತನ ಭಕ್ತರಿಗೆ ಇದು ಅಪಮಾನ ಮಾಡಿದಂತ ಆಗಿದೆ. ಹಾಗಾಗಿ ಹಿತೇಶ್ ಅವರು ಕಿಡಿಯನ್ನ ಕಾರಿರೋದು. ಖರ್ಗೆ ವಿರುದ್ಧ 100 ಕೋಟಿ ಮಾನಹಾನಿ ಕೇಸ್ ಕೂಡ ದಾಖಲಾಗಿದೆ. ಇನ್ನು ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಕು ಕಾಣಿಸಿಕೊಂಡಿದೆ. ಸಿಎಂ ಅಶೋಕ್ ಗೆಹ್ಲೋಟ್ ವಿರುದ್ಧವೇ ಪಕ್ಷದ ನಾಯಕ ಸಚಿನ್ ಪೈಲಟ್ ತಿರುಗಿ ಬಿದ್ದಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದ್ರೆ ಕರ್ನಾಟಕದಲ್ಲಿನ ಬೊಮ್ಮಾಯಿ ಸರ್ಕಾರ ಉರುಳಿದಂತೆ ನಮ್ಮಲ್ಲೂ ಕೂಡ ಉರುಳುತ್ತೆ, ನಮ್ಮಲ್ಲೂ ಕೂಡ ಇದೇ ರೀತಿಯಾದಂತಹ ಗತಿ ಆಗತ್ತೆ ನೋಡಿ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಅಜ್ಮೀರ್ನಿಂದ ಜೈಪುರದ ತನಕ 125 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಿನ್ನೆ 15 ಶಾಸಕರ ಬೆಂಬಲದೊಂದಿಗೆ ಸುದ್ದಿಗೋಷ್ಠಿಯನ್ನು ಮಾಡಿದಂತಹ ಸಚಿನ್ ಪೈಲಟ್ ಭ್ರಷ್ಟಾಚಾರದ ವಿರುದ್ಧ ಉನ್ನತ ಮಟ್ಟದ ತನಿಖೆಗೆ ಕೂಡ ಆಗ್ರಹಿಸಿದ್ದಾರೆ. ರಾಜಸ್ಥಾನ ಲೋಕಸೇವಾ ಆಯೋಗವನ್ನು ವಿಸರ್ಜನೆ ಮಾಡಬೇಕು, ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ತೊಂದರೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿದ್ದಾರೆ.